ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಫ್ರಿಡ್ಜ್ ಇಲ್ಲ ಅಂತಂದ್ರೂ ಸಹ ಆರೋಗ್ಯಕರವಾಗಿ ನಾವು ಹೊರಗಡೆನೇ ಇಟ್ಟರೂ ಸಹ ಫ್ರೆಶ್ ಆಗಿ ತರಕಾರಿಗಳನ್ನು ಹೇಗೆ ಇಟ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಕೆಲವ್ರ ಮನೆಯಲ್ಲಿ ಫ್ರಿಡ್ಜ್ ಇದ್ದರೂ ಸಹ ಫ್ರಿಡ್ಜಲ್ಲಿ ಇಡದೆ ತರಕಾರಿಗಳನ್ನು ಹೊರಗಡೆನೇ ಈ ರೀತಿ ಇಟ್ಟು ಸ್ಟೋರ್ ಮಾಡಿ ಯೂಸ್ ಮಾಡ್ತಾರೆ. ಅದು ಹೇಗೆ ಎಷ್ಟು ದಿನಗಳವರೆಗೂ ನಾವು ಇಟ್ಕೊಂಡ್ರೂ ಸಹ ಹೇಗೆ ಫ್ರೆಶ್ ಆಗಿ ಇರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ತರಕಾರಿ ಹಣ್ಣುಗಳು ಯಾವುದೇ ತಂದರೂ ಸಹ ನಾವು ನೀಟಾಗಿ ಕ್ಲೀನ್ ಅಂದರೆ ವಾಶ್ ಮಾಡಬೇಕಾಗತ್ತೆ, ತೊಳಿಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ತೊಳೆಯೋದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿಣನ ನೀರಿಗೆ ಹಾಕಿಬಿಟ್ಟು ಯಾವ ತರಕಾರಿಗಳನ್ನ ತೊಳಿಬೇಕೋ ಅದನ್ನು ಒಂದು 10 ನಿಮಿಷ ಆ ನೀರಲ್ಲೇ ಬಿಟ್ಬಿಡ್ತೀನಿ. 10 ನಿಮಿಷ ಆದಮೇಲೆ ಇದನ್ನು ತೆಗೆದುಬಿಟ್ಟು ಒಂದೆರಡು ಸರ್ತಿ ನಾರ್ಮಲ್ ಟ್ಯಾಪ್ ವಾಟರ್ ಇರುತ್ತಲ್ಲ ಆ ನೀರಲ್ಲಿ ತೊಳಿತೀನಿ ಅಷ್ಟೇ. ಈ ರೀತಿ ಮಾಡೋದ್ರಿಂದ ತರಕಾರಿಗಳ ಮೇಲೆ ಏನೇ ಗಲೀಜಿದ್ರೂ ಹೋಗುತ್ತೆ. ಮತ್ತು ಇದನ್ನು ತೊಳಿಬೇಕಾದ್ರೆ ಮತ್ತೆ ನಾರ್ಮಲ್ ವಾಟ್ರಲ್ಲಿ ತೊಳಿತೀವಲ್ಲ ಆವಾಗ ಸ್ವಲ್ಪ ಈ ರೀತಿ ರಬ್ ಮಾಡಿ ಉಜ್ಜಿ ತೊಳ್ಕೊಳ್ಳಿ. ಅದಾದಮೇಲೆ ತೇವ ಇರೋವಂಥ ತರಕಾರಿಗಳನ್ನು ನೀಟಾಗಿ ಒಂದು ಒಣಗಿರೋ ಬಟ್ಟೆ ತಗೊಂಡು ಸ್ವಲ್ಪ ಸಹ ತೇವಾಂಶ ಇರದ ಹಾಗೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನಾನಿಲ್ಲಿ ಎಲ್ಲ ತರಕಾರಿಗಳನ್ನು ಸೇಮ್ ಮೆಥಡ್ ಫಸ್ಟ್ ಏನು ತೋರಿಸಿದೆ ಉಪ್ಪು ಅರಿಶಿಣ ಹಾಕ್ಬಿಟ್ಟು ತೊಳೆದ್ನಲ್ಲ ಅದೇ ರೀತಿಯೇ ತೊಳೆದ್ಬಿಟ್ಟು ಎಲ್ಲ ಒರೆಸಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಸ್ವಲ್ಪ ಸಹ ತೇವಾಂಶ ಇಲ್ದಂಗೆ ಒರೆಸ್ಕೋಬೇಕು. ಒಂದೊಂದು ತರಕಾರಿಗಳನ್ನ ಒಂದೊಂದು ರೀತಿ ಇಡಬೇಕಾಗತ್ತೆ. ಕೆಲವೊಂದನ್ನು ಒಂದು ರೀತಿ ಇಟ್ಟರೆ ಕೆಲವೊಂದನ್ನು ಬೇರೆ ರೀತಿ ಇಡಬೇಕಾಗತ್ತೆ. ಅದು ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ. ಫಸ್ಟ್ ಈ ರೀತಿ ಎಲ್ಲ ಒರೆಸ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಸ್ಟೀಲ್ ತಟ್ಟೆ ತೊಗೊಂಡಿದ್ದೀನಿ. ಅದರಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒರೆಸಿ ಇಟ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನು ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ನೀಟಾಗಿ ಜೋಡಿಸ್ಕೊಳ್ಳಿ. ಏನೇನು ತರಕಾರಿ ಅಂತಂದರೆ ನಾನಿಲ್ಲಿ ನವಿಲುಕೋಸು ಹಾಗೆ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು, ಹುರುಳಿಕಾಯಿ ಹಾಗೆ ಹೀರೆಕಾಯಿ ಇವಷ್ಟನ್ನು ನಾನು ಈ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಇವಷ್ಟನ್ನು ನಾವು ಹೇಗೆ ಇಡ್ಬೋದು, ಎಲ್ಲಿ ಇಟ್ಟರೆ ನಮಗೆ ಫ್ರೆಶ್ ಆಗಿ ತುಂಬ ದಿನ ಇಟ್ಕೋಬೋದಪ್ಪ ಅಂತಂದರೆ ನೀವು ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಇಟ್ಟಿರ್ತೀರಲ್ಲ ಅದರಲ್ಲೂ ನೋಡಿ, ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯೋರಾದರೆ ಅದರಲ್ಲಿ ಹಿಡಿದಿಟ್ಕೊಂಡಿರ್ತೀರ, ಇಲ್ಲ ಮಣ್ಣಿನ ಮಡಿಕೆಯಲ್ಲಿ ನೀರು ಇಟ್ಕೊಳ್ಳೋರಾದರೆ ಅದರಲ್ಲಿ ಹಿಡಿದಿಟ್ಕೊಂಡಿರ್ತೀರ. ಸೊ ಅಂಥ ಒಂದು ನೀರಿನ ಪಾತ್ರೆಯ ಮೇಲ್ಗಡೆ ಈ ತರಕಾರಿಗಳನ್ನು ಈ ರೀತಿ ಇಡೋದ್ರಿಂದ ತುಂಬ ದಿನ ಫ್ರೆಶ್ ಆಗಿ ನಾವು ಇಟ್ಕೋಬೋದು. ಆದರೆ ಅದರಲ್ಲಿ ನೀರನ್ನು ಇರೋ ರೀತಿಯೇ ನೋಡ್ಕೊಳ್ಳಿ. ಹಾಗೆ ಸ್ವಲ್ಪ ಏನಾದರೂ ಬೇಸಿಗೆಗಾಲ ಅಂದರೆ ತುಂಬ ವೆದರ್ ಬಿಸಿ ಇದೆ ಅಂತಂದರೆ ನೀರು ಸಹ ಬಿಸಿ ಆಗುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಆ ನೀರನ್ನು ಚೇಂಜ್ ಮಾಡ್ತಾಯಿರಿ. ಸ್ವಲ್ಪ ಅದೇ ನೀರನ್ನೇ ಇಡದೆ ಬೇರೆ ಬೇರೆ ನೀರನ್ನು ನೀವು ಚೇಂಜ್ ಮಾಡೋದ್ರಿಂದ ಫ್ರೆಶ್ ಆಗಿ ನಾವು ತುಂಬ ದಿನ ತರಕಾರಿಗಳನ್ನು ಇಟ್ಕೋಬೋದು. ನೆಕ್ಸ್ಟು ಟೊಮ್ಯಾಟೊಗಳನ್ನು ಫ್ರಿಡ್ಜ್ ಇಲ್ಲ ಅಂತಂದರೂ ತುಂಬ ದಿನ ಇಡಬೇಕು ಅಂದರೆ ಈ ಐಡಿಯಾನ ಟ್ರೈ ಮಾಡಿ. ಫಸ್ಟು ಆ ತೊಟ್ಟಿನ ಭಾಗ ಏನಿರುತ್ತೆ ಆ ಭಾಗದಲ್ಲಿ ನಾವು ಯಾವ ಎಣ್ಣೆ ಅಡುಗೆಗೆ ಯೂಸ್ ಮಾಡ್ತೀವಿ ಆ ಎಣ್ಣೆನ ಈ ರೀತಿ ಹಚ್ಚಿಬಿಟ್ಟು ಇದನ್ನು ಉಲ್ಟಾ ಆ ತೊಟ್ಟಿನ ಭಾಗ ಕೆಳಗೆ ಬರೋ ರೀತಿ ಈ ರೀತಿ ಜೋಡಿಸಿ ನಾವು ಇಟ್ಕೋಬೇಕಾಗತ್ತೆ. ಈ ರೀತಿ ಇಡೋದ್ರಿಂದ ಆ ಟೊಮೆಟೊಗಳು ಹಾಳಾಗೋದಿಲ್ಲ, ಹುಳ ಆಗೋದಿಲ್ಲ. ಬೇಗ ಟ್ರೈ ಮಾಡಿ ನೋಡಿ. ಬೇಕಾದರೆ ಗೊತ್ತಿರುತ್ತೆ ನಮಗೆಲ್ಲ ಆಲೂಗಡ್ಡೆಗಳ ಮೇಲೆ ಬೇಗ ಮೊಳಕೆಗಳು ಬಂದುಬಿಡುತ್ತೆ. ಅದು ಒಂದು ಸ್ವಲ್ಪ ವೆದರ್ ಏನಾದರೂ ಕೂಲ್ ಆಗಿದ್ದರೆ ಆ ರೀತಿ ಆಗಬಾರ್ದು ಅಂತಂದರೆ ತುಂಬ ಆಲೂಗಡ್ಡೆಗಳಿತ್ತು ಅಂತಂದರೆ ನೋಡಿ ಈ ರೀತಿ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಬರುತ್ತಲ್ಲ, ಏನಾದರೂ ಪಾರ್ಸಲ್ ಏನಾದ್ರು ತರಿಸಿದಾಗ ಬರುತ್ತಲ್ಲ ಅಂಥ ಬಾಕ್ಸಲ್ಲಿ ನೀವು ಹಾಕಿಡ್ಬೋದು. ಅಥವಾ ಫ್ರಿಡ್ಜ್ ಪಕ್ಕದಲ್ಲಿ, ವಾಷಿಂಗ್ ಮಿಷಿನ್ ಪಕ್ಕದಲ್ಲಿ, ಹಾಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಂಥ ಸ್ಥಳದ ಹತ್ರ ನೀವು ಇಟ್ಕೊಂಡ್ರೆ ಸ್ವಲ್ಪ ಬಿಸಿ ಇದ್ದಾಗ ಅದು ಬೇಗ ಮೊಳಕೆ ಬರಲ್ಲ. ನೆಕ್ಸ್ಟ್ ಇನ್ನು ತೆಂಗಿನಕಾಯಿ ಈ ರೀತಿ ಚಿಪ್ಪು ಸಮೇತನೇ ಇಟ್ಟರೂ ಸಹ ತೆಂಗಿನಕಾಯಿ ಹೊರಗಡೆ ಇಟ್ಟರೂ ಸಹ ಹಾಳಾಗಬಾರ್ದು ಅಂತಂದರೆ ಚೆನ್ನಾಗಿ ತೆಂಗಿನಕಾಯಿನ ಒಡೆದ್ಮೇಲೆ ಅದರಲ್ಲಿರುವಂಥ ಅಂದರೆ ಒಳಗಡೆ ನೀರಿರುತ್ತಲ್ಲ ಆ ನೀರಂಶ ಹೋಗೋವರೆಗೂ ಫಸ್ಟು ನೀಟಾಗಿ ತೊಳೆದ್ಬಿಟ್ಟು ಅದಾದಮೇಲೆ ಒಣಗಿರೋ ಬಟ್ಟೆನಲ್ಲಿ ಒರೆಸ್ಬಿಡಿ. ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಈ ರೀತಿ ಹಾಕಿ ಎಲ್ಲ ಕಡೆ ಕಂಪ್ಲೀಟಾಗಿ ಎಲ್ಲ ಕಡೆ ತೆಂಗಿನಕಾಯಿಗೂ ಉಪ್ಪನ್ನು ಸವರ್ಬಿಟ್ಟು ಈ ರೀತಿ ನೀವು ಇಟ್ಕೊಳ್ಳೋದ್ರಿಂದ ತೆಂಗಿನಕಾಯಿ ಒಂದು ಹಾಳಾಗೋದಿಲ್ಲ. ಅಥವಾ ಕಲ್ಲುಪ್ಪಿನ ಬಾಕ್ಸಲ್ಲಿ ಹಾಕಿ ಇಟ್ಟರೂ ಸಹ ಹಾಳಾಗೋದಿಲ್ಲ.
ತೆಂಗಿನಕಾಯಿನ ಹಿಡಿಯಾಗಿ ಅಲ್ಲದೆ ನೋಡಿ ಈ ರೀತಿ ಪೀಸ್ ಆಗಿ ನಾನು ಮಾಡಿರೋ ರೀತಿ ಮಾಡಿ ಇಟ್ಕೋಬೋದು. ಒಂದು 15 ಡೇಸ್ವರೆಗೂ ಏನೂ ಆಗೋದಿಲ್ಲ. ಅದು ಹೇಗೆ ಅಂದರೆ ನೋಡಿ, ಈ ರೀತಿ ವಾಟರ್ ಬಾಟಲ್ನ ತೊಗೊಳ್ಳಿ ಪ್ಲಾಸ್ಟಿಕ್ದು, ಅದನ್ನು ಈ ರೀತಿ ಕಟ್ ಮಾಡಿ ಮುಕ್ಕಾಲು ಭಾಗ ಕೆಳಗಿರಲಿ, ಕಾಲು ಭಾಗ ಮಾತ್ರ ಮೇಲೆ ಇರೋ ರೀತಿ ಸ್ವಲ್ಪ ಬಿಟ್ಟು ಕಟ್ ಮಾಡಿ ಅದರಲ್ಲಿ ನೀರನ್ನು ತಗೊಂಡಿದ್ದೀನಿ. ಮತ್ತು ತೆಂಗಿನಕಾಯಿನ ನಾನು ಮುಂಚೆ ಟಿಪ್ಸಲ್ಲಿ ಹೇಳ್ದಂಗೆ ಅದನ್ನು ಫಸ್ಟು ಆ ಒಂದು ಎಳ್ನೀರು ಅಂಶ ಏನಿರುತ್ತೆ ಅದೆಲ್ಲ ಹೋಗೋವರೆಗೂ ತೊಳಿಬೇಕು. ಅದಾದಮೇಲೆ ನೀವು ಈ ರೀತಿ ಕತ್ತರಿಸ್ಬಿಟ್ಟು ನೀರಲ್ಲಿ ಹಾಕಿಡಬೇಕು. ಈ ನೀರನ್ನು ನೀವು ದಿನ ಚೇಂಜ್ ಮಾಡಬೇಕಾಗತ್ತೆ, ಇಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲ ತೆಂಗಿನಕಾಯಿ. ಡೈಲಿ ಚೇಂಜ್ ಮಾಡಬೇಕು. ನೋಡಿ ಈ ರೀತಿ ಎಲ್ಲ ತೆಂಗಿನಕಾಯಿಗಳನ್ನು ಹಾಕಿ ಕ್ಲೋಸ್ ಮಾಡಿ ಇಟ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಇರುತ್ತೆ. ದಿನ ನಾವು ಈ ನೀರನ್ನು ಚೇಂಜ್ ಮಾಡಿ ಬೇರೆ ನೀರನ್ನು ಹಾಕಿ ಇಡಬೇಕಾಗತ್ತೆ. ಇಲ್ಲ ಅಂತಂದರೆ ಒಂಥರ ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ. ಆ ಒಂದು ತೆಂಗಿನಕಾಯಿ ಎಲ್ಲ ಬಳಸೋದಕ್ಕೆ ಆಗೋದಿಲ್ಲ. ದಿನ ಚೇಂಜ್ ಮಾಡಿ ನೋಡಿ, ಸ್ವಲ್ಪನೂ ಸಹ ಏನೂ ಆಗೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀರು ಚೆಲ್ಬಿಟ್ಟು ಬೇರೆ ನೀರು ಹಾಕೋದು ಇಡೋದು ಅಷ್ಟೇ. ನೀವು ಫ್ರಿಜ್ಜಲ್ಲಿ ಇಟ್ಟರು ಸಹ ಇಷ್ಟು ಫ್ರೆಶ್ ಆಗಿ ನಿಮಗೆ ಇಷ್ಟು ಚೆನ್ನಾಗಿ ಇರೋದಿಲ್ಲ ತೆಂಗಿನಕಾಯಿ. ಹೊರಗಡೆನೇ ಇಷ್ಟು ಚೆನ್ನಾಗಿ ಇಟ್ಕೋಬೋದು. ನೆಕ್ಸ್ಟು ನಿಂಬೆ ಹಣ್ಣನ್ನು ಅಷ್ಟೇ ಜಾಸ್ತಿ ತೊಗೊಂಬಂದಿರ್ತೀರಾ ಅಂತಂದರೆ ಹೊರಗಡೆ ಇಟ್ಟರೆ ಒಣಗ್ದಂಗೆ ಆಗುತ್ತೆ ಅಂತಂದರೆ ನೋಡಿ, ಈ ರೀತಿ ಗಾಜಿನ ಬಾಟ್ಲಲ್ಲಾದರೂ ಹಾಕಿಡ್ಬೋದು. ಇಲ್ಲ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ನ ಇದೇ ರೀತಿ ಮುಕ್ಕಾಲು ಭಾಗ ಕೆಳಗೆ ಬರೋ ರೀತಿ ಕಟ್ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಮ್ಮ ಹತ್ರ ಎಷ್ಟು ನಿಂಬೆಹಣ್ಣಿದೆ ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಳ್ಳಿ. ಜಾಸ್ತಿ ಇದ್ದರೆ ಸ್ವಲ್ಪ ಬಾಕ್ಸ್ ದೊಡ್ಡದು ತೊಗೊಳ್ಳಿ, ಅಥವಾ ದೊಡ್ಡ ವಾಟರ್ ಬಾಟಲ್ನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿನ ಸ್ಟೋರ್ ಮಾಡಿ ಇಡೋದಕ್ಕೆ ಫಸ್ಟು ತಂದ ತಕ್ಷಣ ಅದನ್ನು ಚೆನ್ನಾಗಿ ತೊಳೆದು ಅದಾದಮೇಲೆ ಅದರಲ್ಲಿರುವಂಥ ತೊಟ್ಟುಗಳನ್ನೆಲ್ಲ ಬಿಡಿಸಿ ಅದು ಕಂಪ್ಲೀಟಾಗಿ ನೀಟಾಗಿ ಒರೆಸ್ಬೇಡಿ. ಒಂದೊಂದು ಮೆಣಸಿನ್ಕಾಯಿನೂ ನೀಟಾಗಿ ಒರೆಸ್ಬಿಟ್ಟು ನೋಡಿ, ಈ ರೀತಿ ಗಾಜಿನ ಬಾಟ್ಲಿನಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ 15 ದಿನದವರೆಗೂ ನಾವು ಇಟ್ಕೊಂಡು ಬಳಸಿದ್ರೂ ಸಹ ಚೆನ್ನಾಗೇ ಇಟ್ಕೋಬೋದು. ಕರಿಬೇವಿನ ಸೊಪ್ಪನ್ನು ಬಿಸಿಲಲ್ಲಿ ಒಣಗಿಸಿ ಸಹ ಇಡ್ಬೋದು. ಇಲ್ಲಾಂದರೆ ನೋಡಿ, ಈ ರೀತಿ ಕಡ್ಡಿ ಸಮೇತ ಇದೆ ಅಂತಂದರೆ ಕೆಳಗಡೆಯ ಒಂದು 2-3 ಭಾಗನ ಈ ರೀತಿ ಕಟ್ ಮಾಡಿ ತೆಗೆದುಬಿಡಿ. ಫಸ್ಟು ಎಲೆಗಳನ್ನ ಮಾತ್ರ ತೆಗೀರಿ, ಕಡ್ಡಿ ಇರಲಿ ಹಾಗೇ. ಇದನ್ನು ನೀವು ಹೇಗೆ ಇಡಬೇಕು ಅಂತ ತೋರಿಸ್ತೀನಿ. ಆಲ್ರೆಡಿ ನಾನಿಲ್ಲಿ ಕೊತ್ತಂಬರಿನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಪ್ರೇಟಾಗೇ ಇಡ್ಬೋದು. ಸೇಮ್ ಮೆಥಡು. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲನೂ ಒಂದೇ ಮೆಥಡು. ನೋಡಿ, ಫಸ್ಟ್ ಮೆಥಡ್ ಏನಂದರೆ ಒಂದು ಲೋಟದಲ್ಲಿ ಅಥವಾ ಒಂದು ಬೌಲ್ ರೀತಿಯಲ್ಲಿ ನೀರು ತಗೊಳ್ಳಿ. ಅದರಲ್ಲಿ ನೋಡಿ ಈ ರೀತಿ ಕಾಂಡಗಳು ಟಚ್ ಆಗೋ ರೀತಿ ನೀರಿರಬೇಕು. ಈ ರೀತಿ ನೀವು ಕೊತ್ತಂಬರಿನ, ಕರಿಬೇವನ್ನ, ಪುದೀನ ಇಟ್ಕೊಳ್ಳೋದ್ರಿಂದ ತುಂಬ ದಿನ ಫ್ರೆಶ್ ಆಗಿ ಇಟ್ಕೋಬೋದು. ಇದರಲ್ಲೂ ಅಷ್ಟೇ, ಅದೇ ನೀರನ್ನೇ ಬಿಡಬಾರ್ದು. ದಿನ ಬಿಟ್ಟು ದಿನ ನೀವು ನೀರನ್ನು ಚೇಂಜ್ ಮಾಡ್ತಾ ಇದ್ದರೆ ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಮೆಥಡ್ ಏನಂದರೆ, ಬಾಟಲ್ ಏನು ಫಸ್ಟ್ ತೋರಿಸಿದ್ನಲ್ಲ ಅದೇ ಮೆಥಡು. ಆ ರೀತಿ ಕಟ್ ಮಾಡ್ಕೊಳ್ಳಿ. ಕೆಳಗಡೆ ಕಾಂಡ ಟಚ್ ಆಗೋ ರೀತಿ ನೀರನ್ನು ಹಾಕಿಬಿಟ್ಟು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು. ಕೊತ್ತಂಬರಿ, ಪುದೀನ, ಕರಿಬೇವೆಲ್ಲ ಇದೇ ರೀತಿಯೇ. ದಿನ ಬಿಟ್ಟು ದಿನ ನಾವು ನೀರನ್ನು ಚೇಂಜ್ ಮಾಡಲೇಬೇಕು. ಇಲ್ಲಿ ಕ್ಯಾರೆಟು ಮತ್ತು ಮೂಲಂಗಿ ಎರಡೂ ಒಂದೇ ಮೆಥಡು. ಫಸ್ಟ್ ಮೇಲೆ ಮತ್ತು ಕೆಳಭಾಗ ಸ್ವಲ್ಪ ಕಟ್ ಮಾಡಿ ತೆಗೆದುಬಿಡಿ. ಅದಾದಮೇಲೆ ಸೇಮ್ ಬಾಟಲ್ನ ಕಟ್ ಮಾಡಿಕೊಂಡು ಅದರಲ್ಲಿ ನೀರನ್ನು ತಗೊಳ್ಳಿ. ನಿಮ್ಮ ಹತ್ರ ಜಾಸ್ತಿ ಕ್ಯಾರೆಟ್ ಇದೆ, ಮೂಲಂಗಿ ಇದೆ ಅಂತಂದರೆ ದೊಡ್ಡ ಬಾಟಲ್ನ ಕಟ್ ಮಾಡ್ಕೊಂಡು ಇಟ್ಕೋಬೋದು. ಇಲ್ಲ ಅಂತಂದರೆ ಚಿಕ್ಕ ಬಾಟಲ್ಸನ್ನೇ ನೋಡಿ, ಕಡಿಮೆ ಇದೆ ಅಂತಂದರೆ ಚಿಕ್ಕ ಬಾಟಲ್ಲೇ ಸಾಕಾಗತ್ತೆ. ಅದರೊಳಗಡೆ ಈ ರೀತಿ ಕ್ಯಾರೆಟನ್ನು ಹಾಕಿ ನಾವು ಇಟ್ಕೊಳ್ಳೋದ್ರಿಂದ ತುಂಬ ದಿನ ಫ್ರೆಶ್ ಆಗಿ ಇಟ್ಕೋಬೋದು. ಇದು ಅಷ್ಟೇ, ನಾವು ನೀರನ್ನು ಚೇಂಜ್ ಮಾಡ್ತಾನೇ ಇರಬೇಕು. ಅದೇ ನೀರಲ್ಲೇ ಬಿಟ್ಟರೆ ಕೊಳ್ತೋದಂಗೆ ಆಗಿಬಿಡತ್ತೆ. ಹಾಗಾಗಿ ನೋಡಿ, ಎಲ್ಲ ಬಾಟಲ್ಗಳನ್ನು ನಾನು ಜೋಡಿಸಿಟ್ಟಿದ್ದೀನಿ. ಜಾಗನೂ ಕಡಿಮೆ ಇಡಿಸತ್ತೆ. ಹಾಗೆ ಹೊರಗಡೆ ಇಟ್ಟರೂ ಸಹ ಫ್ರೆಶ್ ಆಗಿ ನಾವು ತರಕಾರಿಗಳನ್ನು ಯೂಸ್ ಮಾಡ್ಕೋಬೋದು.